ತಲೆಹರಟೆ ದಿನ ಬೆಳಗಾದ್ರೆ ಸಾಕು, ತರಲೆ ಮಾಡೋದನ್ನ ನೀವು ನೋಡ್ತಾನೆ ಇರ್ತೀರಿ. ಹಾಗಾಗಿ ಇವತ್ತು ಪಟಪಟ ಅಂತ ಮಾತಾಡೋ ಪುಟಾಣಿ ವೈಷ್ಣವಿ ಭಾರದ್ವಾಜ್ ಅಂಡ್ ಪುಟಾಣಿ ಸಚಿನ್ ಭಾರದ್ವಾಜ್ ನಿಮ್ಮೆದುರಿಗೆ ಸಮಥಿಂಗ್ ಡಿಫರೆಂಟ್ ಆಗಿ ತಲೆಹರಟೆ ಮಾಡಿದ್ದಾರೆ. ನೋಡ್ರಿ, ಎಂಜಾಯ್ ಮಾಡ್ರಿ. ಸೈಲೆಂಟ್ ಆಗಿ ಸೈಡು ಬೀಡಿ ಬಂದ್ರು ನೋಡಿ ನುಗ್ಗೋ ಜೋಡಿ ಬಾಯ್. ಯಡಿಯೂರಪ್ಪನ ಕಾಲಕ್ಕೆ ಸಾಕಾಗಿ ಹೋಗಿದೆ ಕಾಂತ. ಅವ್ರೇನು ಪಕ್ಷದಲ್ಲಿ ಇರ್ತಾರೋ ಬಿಡ್ತಾರೋ ಒಂದು ಗೊತ್ತಿಲ್ಲ ಕಾಂತ. ಇಲ್ಲಿ ನೋಡು ಕಾಂತ, ಅವ್ರೇನು ಮಾತಾಡ್ತಾರೆ ಅಂತ. ಅಂದಾಗೆ ಜನರು ನಿಮ್ಮ ಕೈ ಹಿಡಿತಾರಾ? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಖ್ಯಮಂತ್ರಿಯಾಗಿ ನಾನು ಕೊಟ್ಟಿರುವಂತಹ ಭಾಗ್ಯಲಕ್ಷ್ಮಿ ಯೋಜನೆ, ಅಂಗವಿಕಲ ಯೋಜನೆ, ಉಚಿತ ಸೈಕಲ್ ವಿತರಣೆ ಇವನ್ನೆಲ್ಲ ಜನ ಮೆಚ್ಚುತ್ತಾರೆ ಸ್ವಾಮಿ. ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಜಾಣಮಂಟ, ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ಓಹೋ, ಇಲ್ಲೇ ಅದರಲ್ರಿಪಾ ನಮ್ಮ ಗುಂಡು ಮಿಂಚು ರೇಣುಕಾಚಾರ್ಯ. ಅವ್ರೇನು ಹೇಳ್ತಾರಂತ ಸ್ವಲ್ಪ ಕೇಳ್ಕೊಂಬರೋಣ. ರೇಣುಕಾಚಾರ್ಯ, ನೀವೇನು ಹೇಳ್ತೀರಿ? ಯಡಿಯೂರಪ್ಪ ಏನು ತಪ್ಪು ಮಾಡಿದ್ದಾರೆ? ಏನು ಕಾಂಗ್ರೆಸ್ ತಪ್ಪು ಮಾಡಿಲ್ವಾ? ಜೆಡಿಎಸ್ ತಪ್ಪು ಮಾಡಿಲ್ವಾ? ನಾವೆಲ್ಲ ಶಾಸಕರು, ಯಡಿಯೂರಪ್ಪನವರು ನಮ್ಮ ನಾಯಕರು. ನಾವು ಎಲ್ಲೂ ಹೋಗೋದಿಲ್ಲ, ಅವರು ಎಲ್ಲೂ ಹೋಗೋದಿಲ್ಲ. ಇಲ್ಲೇ ಅದರಲ್ರಿಪಾ ನಮ್ಮ ಶ್ರೀರಾಮುಲು. ಅವ್ರೇನು ಹೇಳ್ತಾರೆ ಕೇಳಂಬರಿ. ಶ್ರೀರಾಮುಲು ಅವರೇ, ನೀವೇನು ಹೇಳ್ತೀರಿ? ಯಡಿಯೂರಪ್ಪ ಅಂದ್ರಗಿನ ಬಿಜೆಪಿ ಅಂದ್ರಗಿನ ಯಡಿಯೂರಪ್ಪ ಬಿಜೆಪಿ ಪಕ್ಷ ಬಿಟ್ರಗಿನ ಬಂದ್ರಗಿನ ಹೋದ್ರಗಿನ ಕೆಜೆಪಿ ಪಕ್ಷ ಸೇರ್ತಾರ. ಯಡಿಯೂರಪ್ಪ ಪಕ್ಷ ಬಿಡೋ ನಾಟಕವನ್ನ ಮಾಡ್ತಿದ್ದಾನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಯ್ಯೋ ರಾಮ, ಯಡಿಯೂರಪ್ಪನಿಗೆ ಏನು ತಲೆ ಕೆಟ್ಟಿದೆ ಏನ್ರಿ? ರಾಜ್ಯನ್ನೆಲ್ಲ ಹಾಳು ಮಾಡ್ತಿದಾರಲ್ರಿ. ರೈತರು ಕಣ್ಣೀರು ಹಾಕ್ತಿದಾರಲ್ರಿ. ರಾಮ. ರಸ್ತೆಗೊಂದು ಶೌಚಾಲಯ ಬೇಕು, ಗಲ್ಲಿಗೊಂದು ಶೌಚಾಲಯ ಬೇಕು, ಪ್ರತಿ ಹಳ್ಳಿಗಳಿಗೆ 20 ಶೌಚಾಲಯ ಬೇಕು. ಎಷ್ಟು ಶೌಚಾಲಯಗಳು ಬೇಕು? 20 ಶೌಚಾಲಯಗಳು ಬೇಕು. ಬೆಂಗಳೂರು ನಗರಕ್ಕೆ 50,000 ಶೌಚಾಲಯಗಳು ಬೇಕು. ಎಷ್ಟು ಶೌಚಾಲಯಗಳು ಬೇಕು? 50,000 ಶೌಚಾಲಯಗಳು ಬೇಕು. ಹಂಗಾಗಿ ನೀವು ಯಾವ ಪ್ರತಿಭಟನೆ ಮಾಡ್ತೀರಿ? ಇಲ್ಲ ಅಂದ್ರೆ ವಿಧಾನಸೌಧದ ಮುಂದೆ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡ್ತೀವಿ. ಎಂಥ ಪ್ರತಿಭಟನೆ? ಇಲ್ಲ ಅಂದ್ರೆ ವಿಧಾನಸೌಧದ ಮುಂದೆ ಸಾಮೂಹಿಕವಾಗಿ ಉಚ್ಚೆ ಒಯ್ತೀವಿ. ಒನ್ಸ್ ಮೋರ್, ಉಚ್ಚೆ ಒಯ್ತೀವಿ. ಇನ್ನೇ ತಡ ಹೊಡೆರಿ.